ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಒಂದು 2-3 ದಿನ ಆಯಿತು. ಅಲ್ಲೇ ಒಂದು ಸಿಎಂ ಪಟ್ಟದ ವಿಚಾರವಾಗಿ ಏನೋ ಚರ್ಚೆ ಆಗಬೇಕಾಗಿತ್ತು, ಅದ್ರ ಬಗ್ಗೆ ಮಾತುಕತೆ ಆಗಿದೆ. ಕೆಲವೊಂದು ಬೇರೆ ರಾಜ್ಯಗಳ ಚುನಾವಣೆಯ ಬಗ್ಗೆ ಕೂಡ ಮಾತುಕತೆ ಆಗಿದೆ. ಆದರೆ ರಾಜ್ಯದಲ್ಲಿರುವಂತಹ ಪ್ರಶ್ನೆಯ ಬಗ್ಗೆ ಇನ್ನೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಇತ್ತ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬಜೆಟ್ ಸಭೆಯನ್ನು ಮಾಡಿ ಯಾವುದೇ ಬದಲಾವಣೆ ಇಲ್ಲ ಎಂಬುವಂತಹ ಸಂದೇಶವನ್ನು ಸಾರ್ತಾ ಇದ್ದಾರೆ. ಡಿಕೆ ಪರ ಮತ್ತು ಬೆಂಬಲಕ್ಕೆ ನಿಂತಿದ್ದಂತಹ ಯಾರ್ಯಾರು ಇದ್ರಲ್ಲ ಕೆಲ ನಾಯಕರು, ಅವರಿಗೆ ಸಂದೇಶವನ್ನು ಕೊಡುತ್ತಾ ಇದ್ದಾರೆ. ಡಿಕೆ ಪರ ರೆಸಾರ್ಟ್ ಪಾಲಿಟಿಕ್ಸ್ಗೆ ಮುಂದಾಗಿದ್ದಂತಹ ಶಾಸಕರು ಏನಿದ್ದಾರೆ ದೊಡ್ಡ ಮಟ್ಟದ ಯೋಚನೆಯನ್ನು ಮಾಡಿದ್ರು. ಈಗ ರೆಸಾರ್ಟ್ ಪಾಲಿಟಿಕ್ಸ್ ಏನಿದೆ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಯಾಕಂದರೆ ನೋಡಿ, 25ಕ್ಕೂ ಹೆಚ್ಚು ಶಾಸಕರಿಂದ ಫಾರಿನ್ ಟೂರ್ ಹೋಗುವಂತಹ ಸಾಧ್ಯತೆ ಕೂಡ ಇತ್ತು. ಈ ಫಾರಿನ್ ಟೂರ್ಗೆ ಪರೋಕ್ಷವಾಗಿ ಸಿಎಂ ಕೂಡ ಬೆಂಬಲಿಸಿದ್ರು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಮೂಲಕ ಡಿಸಿಎಂ ಡಿಕೆಶಿ ಅಂಡ್ ಟೀಮ್ಗೆ ಕೌಂಟರ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ ರಾಜ್ಯದಲ್ಲಿನೇ ಉಳಿದುಕೊಂಡಿದ್ದಾರೆ ಈ ವಿಚಾರದ ಬಗ್ಗೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ರಂಗೇರ್ತಾ ಇದೆ. ಒಂದು ಕಡೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರೆ, ರಾಜ್ಯದಲ್ಲಿ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಬಜೆಟ್ನ ಸಭೆಗಳನ್ನು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು. ಒಂದು ಕಡೆ ನನಗೆ ಸಿಎಂ ಸ್ಥಾನ ಬೇಕು ಅಂತ ಹೇಳಿ ವರಿಷ್ಠರನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ ಅಂತ ಅವರ ಕೆಲಸವನ್ನು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಮೂಲಕ ಗೊತ್ತಾಗುತ್ತೆ ಇಬ್ಬರು ನಾಯಕರ ಮಧ್ಯೆ ಯಾವ ರೀತಿಯಾದಂತಹ ಮನಸ್ಥಿತಿ ಇದೆ ಅಂತ. ಹೊರಗೆ ಹೇಳ್ಕೋಬೋದು ನಾವಿಬ್ಬರು ಒಂದೇ ಇದ್ದೀವಿ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ ಅಂತ. ಆದರೆ ಅವರವರ ಬೆಂಬಲಿಗರು ಹೇಳ್ತಾ ಇರುವಂತಹ ಮಾತುಗಳು, ಅವರು ನಡೆದುಕೊಳ್ತಾ ಇರುವಂತಹ ರೀತಿ, ಇದೆಲ್ಲವನ್ನೂ ಕೂಡ ನೋಡಿದಾಗ ಈ ಎರಡೂ ಬಣದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಗೊಂದಲ ಇದೆ. ಅಷ್ಟೇ ಅಲ್ಲ, ಪ್ರಶ್ನೆಗಳು ಸಾಕಷ್ಟಿದೆ. ಯಾಕಂದರೆ ನೋಡಿ, ಹಿಂದೆ ಆಗಿರುವಂತಹ ಮಾತುಕತೆ ಪ್ರಕಾರ ಬಿಟ್ಕೊಡ್ಬೇಕಾಗಿತ್ತು ಎನ್ನುವಂಥ ಮಾತು ಇದೆ ಸಿಎಂ ಸ್ಥಾನವನ್ನು. ಆದರೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಇಲ್ಲ, ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನೇ ಸಿಎಂ ಆಗಿರ್ತೀನಿ. ಎಲ್ಲಿಯವರೆಗೂ ರಾಹುಲ್ ಗಾಂಧಿ ಹೇಳೋದಿಲ್ವೋ, ಎಲ್ಲಿಯವರೆಗೂ ಸೋನಿಯಾ ಗಾಂಧಿ ಅವರು ಸೂಚನೆಯನ್ನು ಕೊಡೋದಿಲ್ವೋ, ಇನ್ನು ಉಳಿದಂತಹ ವರಿಷ್ಠ ನಾಯಕರು ಯಾವ ಮಾತನ್ನು ಆಡೋದಿಲ್ವೋ, ಅಲ್ಲಿಯವರೆಗೂ ಕೂಡ ನಾನೇ ಸಿಎಂ ಅಂತ ಘಂಟಾಘೋಷವಾಗಿ ಹೇಳಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, 17ನೇ ಬಜೆಟನ್ನು ಮಂಡನೆ ಮಾಡೋಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ದೆಹಲಿಯಲ್ಲಿ ಮಾತ್ರ ಡಿಕೆ ಶಿವಕುಮಾರ್ ತನ್ನ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಮೂಲಗಳಿಂದ ಬಂದಂತಹ ಮಾಹಿತಿ ಪ್ರಕಾರ ನೋಡೋದಾದರೆ ಈ ಬಾರಿ ಡಿಸಿಎಂ ಡಿಕೆಗೆ ಸಿಎಂ ಸ್ಥಾನ ಸಿಗೋದು ಗ್ಯಾರಂಟಿ ಇಲ್ಲ ಎನ್ನುವಂತಹ ಮಾತು. ಅನೇಕ ಗ್ಯಾರಂಟಿಗಳನ್ನು ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಅವರ ಅಧಿಕಾರದ ಬಗ್ಗೆನೇ ಗ್ಯಾರಂಟಿ ಇಲ್ಲ. ಯಾಕಂದರೆ ಹೈಕಮಾಂಡ್ ಈ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೂಡ ತಗೋತಾ ಇಲ್ಲ. ಪದೇ ಪದೇ ದೆಹಲಿಗೆ ಹೋಗಿ ಬರೀ ಕೈಯಲ್ಲಿ ಬಂದಂತಹ ಡಿಕೆಗೆ ಈ ಬಾರಿಯೂ ಕೂಡ ಅದೇ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೆಲವು ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಏನಂತಂದರೆ, ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಕೊಡೋಕೆ ಹೈಕಮಾಂಡ್ ಒಪ್ತಾ ಇಲ್ಲ, ಅಥವಾ ಎಲ್ಲೋ ಒಂದು ಕಡೆ ಅದರ ಬಗ್ಗೆ ಮಾತನಾಡದೇ ಇರೋದ್ರಿಂದ ಅವರು ಇದರಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಯಾವ ರೀತಿಯಾಗಿ ಈಗ ನಡೆದುಕೊಂಡು ಹೋಗ್ತಾ ಇದೆ ಅದೇ ರೀತಿಯಾಗಿರಲಿ, ಏನಾದರೂ ಬದಲಾವಣೆ ಆದರೆ ಮುಂದೆ ಬರುವಂತಹ ಚುನಾವಣೆಗಳೇ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಬಜೆಟ್ನ ಚುನಾವಣೆಗಳು ಬಜೆಟ್ನ ಒಂದು ಸಭೆಗಳನ್ನೇನು ಮಾಡ್ತಾ ಇದ್ದಾರೆ, ಈ ಮೂಲಕ ಕೂಡ ಮುಂದೆ ಬರುವಂತಹ ಚುನಾವಣೆಗಳನ್ನು ಎದುರಿಸುವಂತಹ ತಂತ್ರ ಕೂಡ ಇದೆ. ಯಾಕಂದರೆ ಈ ಬಜೆಟನ್ನು ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಿದ್ರೆ ಮುಂದಿನ ಚುನಾವಣೆಗಳಿಗೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಬೇರೆ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ನಾವು ನೋಡಿದ್ದೀವಿ ನಿನ್ನೆ ಏನೇನಾಯಿತು ಅಂತ, ಏನೇನು ಮಾತಾಡಿದ್ರು ಅಂತ, ಎಲ್ಲ ವಿಚಾರ ಎಲ್ಲರನ್ನೇನು ಭೇಟಿ ಮಾಡಿದ್ರಲ್ಲ, ಏನೇನಾಯಿತು ಅಂತ ಕೇಳಿದಾಗ ಎಲ್ಲ ವಿಚಾರವನ್ನು ಕೂಡ ನಾನು ಬೀದಿಯಲ್ಲೇ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ, ಯಾರ ಜೊತೆ ಏನು ಮಾತಾಡಿದ್ನಂತ ಯಾರಿಗೂ ಕೂಡ ಅದನ್ನು ಹೇಳೋಕ್ಕಾಗಲ್ಲ ಕೆಲವೊಂದು ವಿಚಾರಗಳನ್ನು ಅಂತ ಹೇಳಿಬಿಟ್ರು. ಅವರ ಮಾತಲ್ಲಿಯೂ ಕೂಡ ಸಾಕಷ್ಟು ಗೊಂದಲ ಇತ್ತು. ಹೀಗಿರುವಾಗ ಡಿಕೆ ಶಿವಕುಮಾರ್ ಮಾಡ್ತಿರುವಂತಹ ಎಲ್ಲ ಪ್ರಯತ್ನಗಳು ಹಾಗಾದರೆ ಮುಗಿದೋಯ್ತಾ? ಹೈಕಮಾಂಡು ಸ್ಪಷ್ಟವಾಗಿ ಇಲ್ಲ, ಈ ಬಾರಿ ನಿಮ್ಮನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರ? ಎಲ್ಲೋ ಒಂದು ಕಡೆ ಮೌನ ವಹಿಸಿದ್ದಾರೆ ಈಗ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಹೋಗಿದ್ರು ಕೂಡ, ಆದರೆ ಅವರ ಹಿಂದಿರುವಂತಹ ಕೆಲ ತಂತ್ರಗಳೇನಿದೆ ಅದು ಯಾವಾಗಲೂ ಕೂಡ ನಡೀತಾ ಇರುತ್ತೆ ಅನ್ನುವಂತಹ ಮಾತು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಬಜೆಟ್ ತಯಾರಿಗಾಗಿ ಎಲ್ಲ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.